ನಿಮ್ಮಲ್ಲಿ ಪ್ರಾಣಿಗಳ ಮೇಲೆ ಕನಿಕರ ಅನ್ನೋದಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ಇವತ್ತು ಯಥಾ ಪ್ರಕಾರ ನಾನು ಕಾಲೇಜ್ ಕ್ಯಾಂಪೇನಿಂಗ್ ಹೋಗ್ಬೇಕಾದ್ರೆ ತಾಳಿಕೋಟಿ ಹತ್ರ ರೋಡಲ್ಲಿ ಒಂದ್ ನಾಯಿ ಆಕ್ಸಿಡೆಂಟ್ ಆಗಿರೋದು ನೋಡಿದೆ. ಇಲ್ಲಿ ರೋಡಲ್ಲಿ ಬಂದಿರೋ ನಾಯಿ ತಪ್ಪೋ ಅಥವಾ ನಾಯಿ ಮೇಲೆ ಹಾಯಿಸಿರೋ ಡ್ರೈವರ್ ತಪ್ಪೋ ಅಂತ ನಾನು ಚರ್ಚೆ ಮಾಡಕ್ ಬಂದಿಲ್ಲ. ಒಂದು ಗಾಡಿನ ಹುಷಾರಾಗಿ ಓಡಿಸಬೇಕು, ಇಲ್ಲ ನಾಯಿನೇ ಗಾಡಿ ಕೆಳಗಡೆ ಬಂದಿದೆ ಅಂತ ಗೊತ್ತಾದ್ರೆ ಒಂದು ಕ್ಷಣ ಗಾಡಿ ನಿಲ್ಸಿ ಏನಾಗಿದೆ ಅಂತ ನೋಡೋಷ್ಟು ಕನಿಕರ ನಮ್ಮ ಹತ್ರ ಉಳಿದಿಲ್ವಾ? ಇದು ನಮ್ಗ್ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಸರಿ, ಹಾಯಿಸ್ಕೊಂಡ್ ಹೋದವನೇನೋ ನೋಡಿಲ್ಲ, ಆದ್ರೆ ಆ ದಾರಿಲಿ ಹೋಗೋರ್ಗೆ ಯಾರಿಗೂ ಕರುಣೆ ಬರ್ಲಿಲ್ವಾ ಅದನ್ನ ನೋಡಿ? ಸೈಡ್ಗಾದ್ರೂ ಎತ್ತ ಹಾಕ್ಬೇಕು ಅಂತ. ನಾನ್ ಕೇಳ್ತಿರೋದು ಗುಂಡಿ ತೋಡಿ ಸಂಸ್ಕಾರ ಮಾಡಿ ಅಂತಲ್ಲ, ಅಟ್ಲೀಸ್ಟ್ ರೋಡ್ ಸೈಡ್ಗಾದ್ರೂ ಹಾಕ್ಬೇಕಲ್ಲ. ಇಲ್ಲಾಂದ್ರೆ ಅದ್ರ ಮೇಲೆ ಗಾಡಿಗಳು ಹಾಯ್ತಾ ಇರ್ತವೆ, ಅದನ್ನ ನೋಡೋಕ್ ಆಗದೆ ಇರುವಂತ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. ವಿಡಿಯೋ ಮಾಡ್ತಿರೋದು ನಾನೊಬ್ನೇ ಸಾಚ ಅಥವಾ ನಾನೊಬ್ನೇ ಒಳ್ಳೆಯವನು ಇದೀನಿ ಇಲ್ಲಿ ಅಂತ ತೋರ್ಸೋದಲ್ಲ. ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ಮೇಲಾದ್ರೂ ಈ ತರ ಪರಿಸ್ಥಿತಿ ಯಾರಿಗಾದ್ರೂ ಕಾಣಿಸಿದ್ರೆ ಅದಕ್ಕೆ ಏನ್ ಕರೆಕ್ಟ್ ಆಗಿ ಮಾಡ್ಬೇಕು ಅದನ್ನ ಮಾಡೋದನ್ನ ಮರಿಬೇಡ್ರಿ. ಇಲ್ಲಿವರೆಗೂ ಈ ವಿಡಿಯೋನ ನೀವು ನೋಡಿದ್ರೆ ನಿಮ್ಗೂ ಕೂಡ ಪ್ರಾಣಿಗಳ ಮೇಲೆ ಇನ್ನ ಕನಿಕರ ಇದೆ, ಮನುಷ್ಯತ್ವ ಇನ್ನ ಸತ್ತಿಲ್ಲ ಅಂತ. ಹಾಗಿದ್ರೆ ಈ ವಿಡಿಯೋನ ನಿಮ್ ತರ ಇರೋರ್ಗೆ ಶೇರ್ ಮಾಡ್ರಿ, ಅವರು ಕೂಡ ಈ ತರ ಒಳ್ಳೆ ಕೆಲಸ ಸಾಧ್ಯ ಆದ್ರೆ ಮಾಡ್ಲಿ. ಯಾವ್ದಾದ್ರು ಪ್ರಾಣಿ ಸತ್ತು ಬಿದ್ದಿದ್ರೆ ರೋಡ್ ಮೇಲೆ ಸೈಡ್ಗೆ ಹಾಕ್ಲಿ, ನಾವು ಮಾಡೋಣ, ಇನ್ನೊಬ್ರು ಮಾಡ್ಲಿ ಅಂತ ಬಯಸೋಣ. ಧನ್ಯವಾದ.